ಹೇ ಯಾಕಾಗಿ ನಗ್ತಿದ್ಯಾ ಸ್ಟುಪಿಡ್ ವುಮನ್? ಸುಮ್ಮನೆ ನಗ್ತಾ ಇರಲಿಲ್ಲ, ರೀಸನ್ ಇತ್ತು. ಏನಿನ್ ರೀಸನು? ಹಳೇದೆಲ್ಲ ನೆನಪಾಯ್ತು, ಅದಕ್ಕೆ ನಗು ತಡ್ಕೊಳಕ್ಕಾಗ್ಲಿಲ್ಲ. ನೆನಪಾಯ್ತಾ? what the bloody hell are you saying? ಹುಚ್ಚುಚ್ಚಾಗೆಲ್ಲ ಮಾತಾಡಬೇಡ. ನಿಮ್ ಕಾಯಿಲೆ ಬಗ್ಗೆ ಬೇಡ ಬೇಡ ಅಂದ್ರೂ ಪದೇ ಪದೇ ನೆನಪಾಗುತ್ತೆ. ಕಾಂತ ಅವ್ರ ಜೊತೆ ಡಾನ್ಸ್ ಮಾಡುವಾಗ್ಲಂತೂ ತಡ್ಕೊಳಕ್ಕಾಗ್ಲಿಲ್ಲ. ಅತ್ಯ ಆಯ್ತು ನಿಂತು. ವೇದಾಂತ್ ಪ್ಲೀಸ್ ನೀವು ಇದನ್ನ ಕಂಟಿನ್ಯೂ ಮಾಡಿಬಿಡಿ. ಅಮೂಲ್ಯ ಸುಮ್ಮನೆ ಹುಚ್ಚುಚ್ಚಾಗಿ ಆಡ್ಬೇಡ. ಡ್ಯಾನ್ಸ್ ಪ್ರಾಕ್ಟೀಸ್ ಆಗೋದು ಮುಖ್ಯ ತಾನೆ, ಸುಮ್ಮನೆ ನಿಂತ್ಕೋ. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದಿದೆ ಗೊತ್ತಂತ ಹಾಗಾಯ್ತು. ಲೋಕದ ಚಾತಕ್ ಮತ್ತೆ ಶುರು ಮಾಡ್ಕೊಂಡ್ಲು. ಅಮ್ಮು ಪ್ಲೀಸ್ ಕಣೆ ಸುಮ್ಮಿದ್ಬಿಡೆ. ಇವರಿಬ್ರು ಜಗಳದಲ್ಲಿ ನಾನು ಮಂಗ ಆಗ್ತಿದ್ದೀನಿ. ಅದಿತಿ, ಅಂಜಲಿ, ಆದ್ಯ ನೀವೇ ಹೇಳಿ. ನಾನು ಕಾಂತ ಜೊತೆ ಡ್ಯಾನ್ಸ್ ಮಾಡಿದ್ದು ಆಫ್ರೈಡ್ ಕಾಣ್ತಾ? ಯಾಕೆ ಸೈಲೆಂಟ್ ಆದ್ರಿ ಹೇಳಿ? ಅವ್ರಿಗೆ ಅನ್ಸಿದ್ದೇನೆ ನಾನು ಅವಾಗ್ಲೇ ಹೇಳಿದ್ದು, ಅದಕ್ಕೆ ನೀನು ರಾಕ್ಷಸನ್ ತರ ಆಡ್ದೆ. ಈಗ ಎಲ್ಲ ಏನ್ ಮಾತಾಡ್ತಾರೆ? ಪರವಾಗಿಲ್ಲ ಹೇಳಿ. ಆದ್ಯ ಟಮಿ. ಅಣ್ಣ ಅದು ಸಾರ್ಥಕ್ ನೀವ್ ಹೇಳಿ. ಆ ಕೋಡ್ ಅನ್ನೋದಕ್ಕಿಂತ ಒಂಥರ ಏನು ಒಂಥರ ಅಂತಂದು ಹೋಗ್ಲಿ ಬಿಡಿ. ಅದಿತಿ ನೀ ಹೇಳಿ. ಭಾವ ಅದು ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಕೊರಿಯೋಗ್ರಫಿ ಮಾಡಿದ್ದೇ ಬೇರೆ ಥರ. ನೋನೋ ನಾನು ಅದನ್ನು ಕೇಳ್ತಿಲ್ಲ, ನನ್ನ ಮತ್ತು ಕಾಂತ ಪೇರ್ ಬಗ್ಗೆ ಕೇಳಿದೆ. ಅದನ್ನೇನ್ ಕೇಳ್ತೀಯ? ನಿಮ್ಮಿಬ್ರು ಜೋಡಿನ ನೋಡೋದಕ್ಕೆ 2 ಗಂಟೆ ಸಾಲದು. ಅಂಜಲಿ ನೀನ್ ಹೇಳು, ನಿನಗೆ ಇವ್ರುಗಳ ಥರ ಪ್ರೆಜುಡೈಸ್ ಇರಲ್ಲ, ಎಂಟರ್ಟೈನಿಂಗ್ ಆಗಿ ಇರುತ್ತೋ ಇಲ್ವೋ? ನಿನಗೇನನ್ಸುತ್ತೆ? ಭಾವ ನಂಗೆ ಯಾಕೋ ನಿಮ್ಮ ಜೋಡಿ ಗೊತ್ತಿಲ್ಲಪ್ಪ, ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಹಾಗಿದ್ರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಜೋಡಿನ ನಮ್ದು. ಕಮ್ ಆನ್, ಎಲ್ಲರೂ ನಿಮ್ಮ ಒಪಿನಿಯನ್ ಏನು ಅಂತ ಫ್ರಾಂಕ್ ಆಗಿ ಹೇಳಿ. ಯಾಕೆಲ್ಲರೂ ಹೀಗೆ ಆಡ್ತಿದ್ದೀರಾ? Come on, please tell me. Dance my foot. ಈಗ ಮಾಡ್ಕೊಡಿ. ನಾವೆಲ್ಲ ಕಾರ್ ಹತ್ರ ಹೋಗಿರೋಣ. ಆದ್ಯ ಬಂದು ಜಾಯ್ನ್ ಆಗ್ತಾಳೆ. ಒಂದು ನಿಮಿಷ ಏನು ನೀವೆಲ್ಲ ನಿಮ್ಮ ಅಕ್ಕನೇ ಮರೆತು ಹೋಗ್ತಿದ್ದೀರಲ್ಲ? ಏನು ಭಾವ ನೀವು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಬಂದಿದ್ದು, ಅವಾಗ ಹೋದವ್ರು ಇವಾಗ ಬರ್ತಾ ಇದ್ದೀರಾ. ನಮ್ಮ ಅಕ್ಕನ ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀರಲ್ಲ? ಅದು ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು, ಅದಕ್ಕೆ. ಅಕ್ಕ, ಅದಿತಿ ನಿಂಗೆ ಮನೇಲೇ ಹೇಳ್ಕೊಡ್ತಾಳೆ. ವಿಕ್ಕಿ ಭವನ್ ಸ್ಟೆಪ್ಸ್ ಏನು ಜಾಸ್ತಿ ಇಲ್ಲ, ಅವ್ರು ಬೇಗ ಕಲಿತಾರೆ. ಅವ್ರೇನು ಅವ್ರ ಅಣ್ಣನ ಥರ ಅಲ್ಲ. ಹಾಗಿದ್ರೆ ಓಕೆ. ಕೆಲಸ ಇರಲಿಲ್ಲ ಅಂದಿದ್ರೆ ನಾವು ನಿಮ್ಮ ಡ್ಯಾನ್ಸ್ ಎಲ್ಲ ನೋಡ್ಬೋದಾಗಿತ್ತು. ನೋಡದೆ ಇದ್ದಿದ್ದೆ ಒಳ್ಳೇದಾಯ್ತು ಬಿಡಿ. ಏಕೆ? ಅಯ್ಯೋ ಏನಿಲ್ಲ ಬಾಬಾ, ಇದು ನಿಮಗೆ ಸರ್ಪ್ರೈಸ್ ಅಲ್ವಾ, ಅದಕ್ಕೆ ಮೊದಲೇ ನೋಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಓಕೆ. ಸೊ ಪ್ರಾಕ್ಟೀಸ್ ಎಲ್ಲ ಹೇಗಾಯಿತು? ಎಲ್ಲರಿಗೂ ಎಲ್ಲ ಸ್ಟೆಪ್ಸ್ ನೆನಪಿದೆ ತಾನೆ? ಇಷ್ಟೊಂದೇನು ಕಾಂಪ್ಲಿಕೇಟೆಡ್ ಆಗಿ ಏನಿಲ್ಲ ತಾನೆ? ಅದನ್ನೇನು ಕೇಳ್ತೀರಾ ಭಾವ? ಅಂಜು ಮತ್ತೆ ಸಾರ್ಥಕ್ ಅಣ್ಣ ಬಿಟ್ರೆ ಬೇರೆ ಯಾರಿಗೂ ಸರಿಯಾಗಿ ಪ್ರಾಕ್ಟೀಸೇ ಆಗಿಲ್ಲ. ಲೇ, ನಾನು ಸರಿಯಾಗಿ ಕಲ್ತಿದ್ದೀನಲ್ಲೇ. ನಿನಗೇನೋ ಬರುತ್ತೆ, ಆದರೆ ಪ್ರಯೋಜನ ಏನಕ್ಕ? ನಿನ್ನ ಪಾರ್ಟ್ನರ್ಗೆ ಬರಲ್ವಲ್ಲ. ಓ
ಲೋಟನಾದ್ನಿ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದಾಳೆ? ಏನು ನಡೀತು? ನಡೆದಿದ್ರ ಬಗ್ಗೆ ಕೇಳಬೇಡ, ಅದೊಂದು ದೊಡ್ಡ ಕತೆ. ಫ್ರೀ ಆದಾಗ ಹೇಳ್ತೀನಿ. ಫಂಕ್ಷನ್ಗೂ ಮೊದಲೇ ಹೇಳಿದ್ರೆ ನಿನಗೂ ಮೂಡ್ ಆಫ್ ಆಗ್ಬೋದು. ಮೂಡ್ ಆಫ್ ಆಗೋಂಥದ್ದು ಏನಾಯ್ತು? ಅಯ್ಯೋ ಏನಿಲ್ಲ ಅಕ್ಕ, ಒಂದ್ಸಲ ಹೇಳ್ಕೊಟ್ರೆ ಯಾರಿಗೂ ಬರಲ್ಲ, ಒದ್ದಾಡಬೇಕು ಅನ್ನೋ ಕಾರಣಕ್ಕೆ ಡಲ್ ಆಗಿದ್ದಾಳೆ. ನೀನೇನು ಚಿಂತೆ ಮಾಡಬೇಡ ಅದಿತಿ, ನಾನೇನಾದ್ರೂ ಮಾಡಿ ಫಿಕ್ಸ್ ಮಾಡ್ತೀನಿ. ನೀನು ಕುಣಿಬೇಕು, ಇವಳು ಕುಣಿಬೇಕು, ಅಕ್ಕನೂ ಕುಣಿಬೇಕು, ಅಕ್ಕನೂ ಕುಣಿಬೇಕು, ಅವರಣ್ಣ ಏನೇನು ಪಿಶಾಚಿನೂ ಕುಣಿಬೇಕು. ಆಫೀಸಲ್ಲಿ ಅಮೂಲ್ಯ ಪ್ರತಿಷ್ಠಾಪಿಸಿರೋ ದೇವರಿಗೆ ಕೈ ಮುಗಿಬೇಕು ಅಂತ ನಾವೆಲ್ಲ ಶೂ ಬಿಚ್ಚಿ ಬರೀ ಕಾಲಿದ್ದೀವಿ. ನೀನು ಆರ್ತಿ ಯಾಕೆ ಬರೀ ಕಾಲಿದ್ದೀರಾ? ಅಯ್ಯೋ ಸುಮ್ಮನಿರಿ ಬಾವ, ನೀವು ಮತ್ತೆ ಕೆದಕ್ ಬಿಡಿ ಅದನ್ನೆಲ್ಲ. ಕೋಪಿಷ್ಟಂಗೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂತ ಆ ದೇವ್ರಿಗೂ ಗೊತ್ತಾಗಲ್ಲ ಅನ್ಸುತ್ತೆ. ಸುಮ್ಮನೆ ನನ್ನ ಜೊತೆ 4 ಸ್ಟೆಪ್ ಹಾಕಿದಿದ್ರೆ ಇವನ್ ಮಂಡಿಗೆ ಏನಾದ್ರು ಲಕ್ವ ಹೊಡಿತಿತ್ತ, ಅಥವಾ ತನಗೆ ಒಂದು ಹೆಜ್ಜೆನೂ ಇಡಕ್ ಬರಲ್ಲ ಅಂತ ಇನ್ಫೀರಿಯಾರಿಟಿನ ಇದ್ರೂ ಇರ್ಬೋದು. 3 ಹೊತ್ತು AC ರೂಮಲ್ಲಿ ಕೂತು ಎಲ್ಲರೂ ಹೆದರ್ಸ್ಕೊಂಡು ಬದುಕಿ ರೂಢಿ ಅಲ್ವಾ? ಮೈ ಬಗ್ಸಿ ಡ್ಯಾನ್ಸ್ ಮಾಡಿ ಬೇರೊಳ್ಸೋಕೆ ಎಲ್ಲಿ ಬರುತ್ತೆ? ಆದ್ರೂ ಬೇರೆಯವ್ರ ಬಗ್ಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇರಬೇಕು ತಾನೆ? ಏನೂ ಇಲ್ಲ, ಯಾವಾಗಲೂ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾನೆ, ಸ್ವಾರ್ಥಿ. ಅಲ್ಲಲ್ಲ, ಈಗ ಅರ್ಥ ಆಯ್ತು ಎಲ್ಲಿ ನನ್ನಂತ ಸೂಪರ್ ಬ್ಯೂಟಿಫುಲ್ ಡಾನ್ಸರ್ ಜೊತೆ ಡಾನ್ಸ್ ಮಾಡಿದ್ರೆ ಗ್ಯಾಪ್ ಅಲ್ಲಿ ನಮ್ಮಿಬ್ರದ್ದು ರಬ್ನೆ ಬನಾದಿ ಜೋಡಿ ತರ ಲವ್ ಆಗ್ಬಿಟ್ರೆ ಅನ್ನೋ ಭಯ. ಎಸ್ ಪಕ್ಕ ಅದೇ. ಅಲ್ಲ, ಅವನಿಗೆ ಲವ್ ಆದ್ರೆ ನಾನು ಅವನಿಗೆ ಬೀಳೋ ಮಗಳೇ ಅಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಮತ್ತ್ಯಾಕೆ ಹೀಗೆ ಮಾಡ್ಬೇಕು? ನಾನೇ ಅಪ್ಪ ತಂದೆ ಪರಮಾತ್ಮ, ನೀನ್ ಲವಲ್ ಬಿದ್ರು ನಿನ್ನಂತ ಮುಂಗೋಪಿ ಮುಟ್ಟಾಳನ್ ಮೇಲೆ ನನಗೆ ಈ ಜನ್ಮದಲ್ಲಿ ಲವ್ ಆಗಲ್ಲ ಅಂತ ಕ್ಲಿಯರ್ ಮಾಡ್ಬಿಡ್ಬೇಕು. Talk to you later. Hey. Bye. ಬಾ. ನೀನು ಯಾವಾಗ ಬಂದೆ? ಒಳಗಡೆ ಬರ್ಬೇಕಾದ್ರೆ ಡೋರ್ ಲಾಕ್ ಮಾಡಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಸಾರಿ ಬಾಸ್. ಯಾವುದಕ್ಕೂ ಒಂದ್ಸಲ ನಿನ್ನ ಕೈ ತೊಗೊಂಡು ಹಣೆ ಮುಟ್ಟು. ಏಯ್ ನಂದಲ್ಲ, ಏನ ಕೇಳಿಸುತ್ತಾರೆ. ಮುಕ್ಕೊಡ್ಕೋ. ಬಿಸಿ ಇದೆಯಾ? ಕಣ್ ಬಿಟ್ಕೊಂಡು ನೋಡ್ಬೇಡ. ನಾನು ಹೇಳಿದ್ದಕ್ಕೆ ಅಸಂಬದ್ಧವಾಗಿ 100 ಮಾತಾಡ್ತಿದ್ದವಳು ಸಿಂಪಲ್ ಆಗಿ ಸಾರಿ ಅಂದಿಲ್ಲ, ಅದಕ್ಕೆ ಶಾಕ್ ಆಯ್ತು. ಏನೋ ಮೈಗೆ ಹುಷಾರಿಲ್ಲ ಅಂತ ಅನ್ಕೊಂಡೆ. ಆಗಿರೋ ಶಾಕಿಗೆ ನಾನೇ ಮುಟ್ಟು ನೋಡ್ತಿದ್ದೆ. ಬಟ್ ಐ ಡೋಂಟ್ ಟಚ್ ವುಮೆನ್. ಅಕ್ಕಂಗೆ ವಿಕ್ಕಿ ಬಾಬಂಗೆ ಖುಷಿ ಆಗ್ಲಿ ಅಂತ ನಾವೆಲ್ಲರೂ ಸೇರ್ಕೊಂಡು ಅಷ್ಟೊಂದು ಎಫರ್ಟ್ ಹಾಕ್ತಿದ್ರೆ ನೀನ್ದೇನ್ ಸೆಂಟ್ರಲ್ಲಿ ಅಲ್ಲ, ನಾವೇ ನಿನ್ ಕಿಡ್ನಿ ಕೇಳಿದ್ವಾ? ಏಯ್, ಇದು ಆಫೀಸ್, ಮರ್ಯಾದೆ ಇರಲಿ. ಓಕೆ ಸರಿ, ನಾವೇ ನಿಮ್ ಕಿಡ್ನಿ ಕೇಳಿದ್ವಾ? ನೀವು ಅನ್ನೋದು ಬಿಟ್ರೆ ನಿನ್ನ ಮಾತಲ್ಲಿ ಯಾವ ರೆಸ್ಪೆಕ್ಟ್ ಇರಲಿಲ್ಲ. ಆಫೀಸು ಅಂತ ಅಷ್ಟಾದ್ರೂ ಸಿಕ್ಕಿದೆ, ಖುಷಿ ಪಡಿ. ನೀವ್ ಮಾಡೋ ಕೆಲ್ಸಕ್ಕೆ ಅದ್ ಜಾಸ್ತಿನೇ. ಏನ್ ಮಾಡಿದೆ ನಾನು? ಇನ್ನೇನು, ಡ್ಯಾನ್ಸ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ನಿಮ್ಗೆ? ಅಲ್ಲ, ವೇದಾಂತ್ ವಸಿಷ್ಠ ಡ್ಯಾನ್ಸ್ ಮಾಡಿದ್ರು ಅಂತ ಅದನ್ನೇ ವೈರಲ್ ಮಾಡ್ಬಿಡ್ತಾರೆ ಅನ್ನೋ ಲೆವೆಲ್ಗೆಲ್ಲ ಕನ್ಸ್ ಕಾಣ್ಬೇಡಿ. ಏಯ್ ಶರಾಬ್, ಡ್ಯಾನ್ಸ್ ಮಾಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ.
ಆದ್ರೆ ನಿನ್ ಜೊತೆ ಮಾಡ್ಬೇಕಲ್ಲ, ಅದು ನನ್ನ ಪ್ರಾಬ್ಲಮ್. ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನನ್ನ ಕೆಲವೊಂದು ನಿನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ. ನಿನ್ ಕೆಲ ಆಗತ್ತಾ? ಏನ್ ಯೋಚನೆ ಮಾಡ್ತಿದ್ಯಾ? ಆಗತ್ತಾ ಇಲ್ವಾ? ನನಗೆ ನಿನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಏನ್ ಮಾಡ್ತಿದ್ಯಾ ನೀನು? ಆಫೀಸ್ ಇದು, ಹತ್ರ ಬರಬೇಡ. ಹತ್ರ ಬರಬೇಡ, ಹತ್ರ ಬರಬೇಡ ನೋಡು. ಹಲೋ, ನಾನು ವೇದಾಂತ್. ಹಾಗೆ ಪ್ರತಿ ಕ್ಷಣ ಕೂಡ ನಾನು ವೇದಾಂತಾಗೆ ಇರ್ತೀನಿ. ನಿನ್ ಥರ ಒಂದ್ಸಲ ಅಮೂಲ್ಯ, ಒಂದ್ಸಲ ರಾಕ್ಷಸಿ, ಒಂದ್ಸಲ ರೂಪಸಿ. ಐ ಮೀನ್ ನಾರ್ಮಲ್ ಹುಡುಗಿ. ಹಾಗೆ ಇದಕ್ಕಿದ್ದಾಗೆ ಇಂಡಿಯಟ್ ಥರ ಬದಲಾಗೋದಿಲ್ಲ, ತಿಳ್ಕೊ. ಏನ್ ಮುಖ ನೋಡ್ತಿದ್ಯಾ? ನಾನು ಹೊರಡ್ಬೇಕು. ಎಲ್ಲರೂ ಅಕ್ಕ ಮತ್ತೆ ಭಾವ ಸ್ಪೆಷಲ್ ಆಗಿ ಫೀಲ್ ಮಾಡಬೇಕು ಅಂತ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೀನ್ ಮಾತ್ರ ನೋಯ್ತಿದೆ. ವಾಟ್? ಕೈ ನೋಯ್ತಿದೆ ಅಂತ. ನಿನ್ನ ಡೈಲಾಗ್ನ ಕೇಳಿ ನಿನಗೆ ಇರಿಟೇಟ್ ಆಯ್ತಾ? ಎಂಥದ್ದು ಇಲ್ಲ ಮಣ್ಣು. ಸುಮ್ಮನೆ ವಿಷಯ ಚೇಂಜ್ ಮಾಡಬೇಡ. ನನಗೆ ನನ್ನ ಫ್ಯಾಮಿಲಿ ಖುಷಿಗಿಂತ ನನ್ನ ಈಗೋನೇ ದೊಡ್ಡದಲ್ಲ. ಪ್ರತಿ ಕ್ಷಣ ನಾವು ನಮಗೋಸ್ಕರನೇ ಬದುಕೋಕ್ಕಾಗಲ್ಲ. ಇನ್ನೊಬ್ರು ಕಷ್ಟಕ್ಕಾಗೋರು ಆಗಾಗ ಸಿಗ್ತಾರೆ, ಆದರೆ ಝೀರೋಯಿಂದ ಇನ್ನೊಬ್ರಿಗೆ ದೊಡ್ಡ ಖುಷಿ ಸಿಗೋ ಹಾಗೆ ಮಾಡೋರು ತುಂಬ ಕಡಿಮೆನೆ. ನಾನು, ನಂದು, ನನ್ನ ಲೆವೆಲು, ನನ್ನ ಗ್ರೇಡು ಅನ್ನೋದೆಲ್ಲ ಬಿಟ್ಟು ಇನ್ನೊಬ್ರು ಖುಷಿಗೆ ಕೆಲಸ ಮಾಡೋದ್ರಲ್ಲಿರೋ ಸುಖ, ಸಮಾಧಾನ ಇನ್ಯಾವುದ್ರಲ್ಲೂ ಇಲ್ಲ. ನಿನಗೆ ಯಾವ್ದು ದೊಡ್ಡದು ಅನ್ನೋದನ್ನ ನೀನೇ ಕೇಳ್ಕೊ. ನನಗೆ ನಿನ್ಮೇಲೆ ಲವ್ ಆಗಲ್ಲ, ಡೋಂಟ್ ವರಿ ಅಂತ ಹೇಳಕ್ ಬಂದೋಳು ಅದೊಂದನ್ನು ಬಿಟ್ಟು ಬಾಕಿ ಎಲ್ಲ ಹೇಳ್ದೆ. ಪರವಾಗಿಲ್ಲ, ಬೇರೆನೇ ಹೇಳಿದ್ರು ಸರಿಯಾಗೇ ಹೇಳಿದ್ದೀನಿ. ಆದರೆ ಕ್ಯಾಬಿನಿಗೆ ಎಂಟ್ರಿ ಆಗ್ತಿದ್ದಂಗೆ ನಾನು ಯಾಕೋ ನನ್ನ ನೋಡ್ತಾ ನಿಂತ್ಬಿಟ್ಟೆ. ತೆರಿಕೆ ಒಂದೊಂದ್ಸಲ ನನಗೆ ನಾನೇ ಅರ್ಥ ಆಗಲ್ಲ, ನಾನು ಯಾಕೋ ನನ್ನ ಹಾಗೆ ನೋಡ್ತಾ ಇದ್ದೆ. ಅಂಜು, ನೀನು ಉದ್ದ ಲಂಗ ರೆಡಿ ಇದೆ, ಎತ್ತಿಟ್ಕೊಂಡ್ಬಿಡು, ಆಮೇಲೆ ರಗಳೆ ಮಾಡಬೇಡ. ಅಂಜುಗೇನು ಕಕ್ಕ ಉದ್ದ ಲಂಗ? ಇನ್ನೇನಕ್ಕೆ? ದೀಪಾವಳಿ ಪಾರ್ಟಿ ಇದೆಯಲ್ಲ, ಅದಕ್ಕೆ ಹಾಕೊಂಡು ಹೋಗೋದಕ್ಕೆ. ಏನಕ್ಕ ಹೇಳ್ತಾ ಇದ್ಯಾ? ವಸಿಷ್ಠ ಫ್ಯಾಮಿಲಿ ಹೋಸ್ಟ್ ಮಾಡ್ತಿರೋ ಪಾರ್ಟಿಗೆ
ಅಂಜು ಉದ್ದ ಲಂಗ ಹಾಕೊಂಡ್ ಬರ್ತಾಳ. ಇನ್ನೇನಕ್ಕ ಮಾಡೋದು? ನನ್ನ ಹತ್ರ ಯಾವ್ದು ಗ್ರ್ಯಾಂಡ್ ಆಗಿರೋ ಫ್ರಾಕೇ ಇಲ್ಲ. ನೀನ್ ಇನ್ನೊಂದ್ ಸ್ವಲ್ಪ ದೊಡ್ಡೋಳಾಗಿದ್ದಿದ್ರೆ ಸೀರೆನೆ ಉಡ್ಕೊಂಡು ಹೋಗ್ಬೋದಾಗಿತ್ತು. ಸದ್ಯಕ್ಕೆ ಇದನ್ನೇ ಹಾಕೋ. ಅಕ್ಕ ಒಳ್ಳೆ ಕತೆ ಕಣೆ ನಿಂದು. ಇನ್ನು ಯಾವ ಶತಮಾನದಲ್ಲಿದ್ಯಾ ಅಂತ. ಯಾಕೆ ಹಾಗೆ ಹೇಳ್ತೀಯಾ? ನಾನೇನೇ ತಪ್ಪು ಮಾತಾಡ್ದೆ? ಇನ್ನೇನಕ್ಕ, ಪಾರ್ಟಿಗೆ ಯಾರಾದ್ರೂ ಸೀರೆ ಉದ್ದ ಲಂಗ ಹಾಕೊಂಡು ಬರ್ತಾರಾ? ಗ್ಲಾಮರಸ್ ಆಗಿ ಶಾರ್ಟ್ ಡ್ರೆಸ್ಸು ಗೌನು ಹಾಕೋತಾರೆ. ನೀನು ಒಳ್ಳೆ ಶಾರ್ಟ್ ಡ್ರೆಸ್ಸು ಗೌನಾ? ಟಿ ವಿಲಿ ಅಷ್ಟೇ ನೋಡಿದ್ದೀನಿ. ಯಾವತ್ತಾದ್ರೂ ಆ ಥರ ಬಟ್ಟೆ ನಾನು ಹಾಕಿದ್ದೀನಾ? ನೋಡಕ್ಕ ಇವ್ರಿಬ್ರನ್ನ ನಾಳೆ ಬರೋ ಪಾರ್ಟಿಗೆ ಇಬ್ರು ಗರ್ತಿ ಗೌರಮ್ಮನ್ ಥರ ಬರೋ ಪ್ಲಾನಲ್ಲಿದ್ದಾರೆ. ಒಬ್ಳು ಸೀರೆ ಹಾಕೋತಾಳಂತೆ, ಇನ್ನೊಬ್ಳು ಉದ್ದ ಲಂಗ ಹಾಕೋತಾಳಂತೆ. ನೀನಾದ್ರೂ ಸ್ವಲ್ಪ ಹೇಳಕ್ಕ. ಅಕ್ಕಂಗೆ ಯಾವ್ದು ಕಂಫರ್ಟಬಲ್ ಅದನ್ನೇ ಬರಲಿ ಬಿಡು, ಏನು ಪ್ರಾಬ್ಲಮ್ಮು? ನೀನು ಅವಳ ಥರನೇ ಮಾತಾಡ್ತೀಯಲ್ಲಕ್ಕ. ಪಾರ್ಟಿಗೆ ಆ ಥರನಾ? ಫಂಕ್ಷನ್ ಯಾವುದಾದ್ರೇನು, ನಾವು ನಾವಾಗಿರ್ಬೇಕು. ನಾನು ಆಫೀಸ್ಗೂ ಲಂಗ ದಾವಣಿ ಹಾಕೊಂಡು ಹೋಗಲ್ವಾ? ಬೇರೆಯವರು ನಮ್ಮನ್ನ ನಾವು ಹಾಕೋ ಬಟ್ಟೆಯಿಂದ ಗುಡ್ಸೋ ಥರ ಆಗಬಾರ್ದು ಕಣೆ. ಬದಲಾಗಿ ನಮ್ಮ ವ್ಯಕ್ತಿತ್ವದಿಂದ ಗುಡ್ಸೋ ಥರ ಆಗಬೇಕು. 4 ಜನ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣು ಮುಚ್ಕೊಂಡು ಫಾಲೋ ಮಾಡಬೇಕಾಗಿಲ್ಲ. ನಾವು ಯಾವತ್ತೂ ಟ್ರೆಂಡ್ ಫಾಲೋವರ್ ಆಗಬಾರ್ದು, ಟ್ರೆಂಡ್ ಸೆಟ್ಟರ್ ಆಗಬೇಕು. ನಮ್ಮ ತನನ ಯಾವತ್ತೂ ಬಿಟ್ಕೊಡ್ಬಾರ್ದು. ಹೆಣ್ಮಕ್ಳ ಎಲ್ಲರೂ ಬಂದರೆ ಇಲ್ಲಿ ನೋಡಿ. ಆದ್ಯಾತ್ಗೆ ಹಬ್ಬಕ್ಕೆ ಅಂತ ನಿಮಗೆಲ್ಲ ಬಟ್ಟೆ ಕಳಿಸಿದ್ದಾಳೆ, ಪಾರ್ಟಿಗೆ ಹಾಕ್ಕೊಳಕ್ಕೆ. ನಿಧಾನ ಕಣ್ರೆ, ಆರಾಮಾಗಿ ನೋಡಿ. ಅಯ್ಯೋ, ನೀವೆಲ್ಲ ಗುಗ್ಗುಗಳ ಥರನೇ ರೀ. ನಾನು ಇದನ್ನೇ ಹಾಕೋತೀನಿ. ಇದೆಷ್ಟು ಚೆನ್ನಾಗಿದೆ. ಅದಕ್ಕೆ ಫಸ್ಟ್ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು. ಅಕ್ಕ, ಅದಕ್ಕೆ ನಿಂಗೆ ಸ್ಯಾರಿ ಬ್ಲೌಸ್ ಕಳಿಸಿದ್ದಾರೆ ನೋಡು. ಅಮ್ಮು, ಇದು ರೆಡಿಮೇಡ್ ಸ್ಯಾರಿ ಬ್ಲೌಸು ಕಣೆ. ಇದನ್ನ ಹೇಗೆ ಹಾಕ್ಕೊಳ್ಳೋದು? ಇದನ್ನ ನಾನು ಹಾಕ್ಕೊಳ್ಬೇಕಾ? ಡೆಕೋರೇಷನ್ ಪ್ಯಾಟರ್ನ್ ಕೂಡ ಫೈನಲ್ ಆಯಿತು. ಇನ್ನು ಡ್ಯಾನ್ಸ್ ಪ್ಯಾಟರ್ನ್ ಅದಿತಿನ ಹ್ಯಾಂಡಲ್ ಮಾಡ್ತಾಳೆ. ಆ ಡ್ಯಾನ್ಸ್ ವಿಚಾರದಲ್ಲಿ ನಾನು ತಲೆ ಹಾಕೋ ಟೆನ್ಷನೇ ಇಲ್ಲ. ಏ, ನಿನಗೆ ಕನ್ನಡ ಬರೋದಿಲ್ವಾ? ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತ್ಕೊಂಡು ಕದ್ ನೋಡ್ತಿಲ್ಲ ಹೆಮ್ಮಾರಿ. ನೀನೇನ್ ಮನ್ಮತನ್ ತುಂಡು ಕದ್ ನೋಡೋದಿಕ್ಕೆ? ಆಗ್ಲೇ ಹೋಗೋಣ ಅನ್ಕೊಂಡ್ರೆ ನೀನೇ ಅಡ್ಡ ನಿಂತಿದ್ದೆ. ನಾನೇನ್ ಮಾಡ್ಲಿ? ಕಾಲ್ ಕೆರ್ಕೊಂಡು ಜಗಳ ಮಾಡೋದ್ ಬಿಟ್ರೆ ನಿನಗೆ ಇನ್ನೇನು ಗೊತ್ತಿಲ್ಲ ಅನ್ಸುತ್ತೆ. ನನ್ಗೆ ನನ್ನ ಫ್ಯಾಮಿಲಿ ಖುಷಿಗಿಂತ ನನ್ನ ಈಗೋನೇ ದೊಡ್ಡದಲ್ಲ. ಇನ್ನೊಬ್ರು ಖುಷಿಗೆ ಕೆಲಸ ಮಾಡೋದ್ರಲ್ಲಿರೋ ಸುಖ ಸಮಾಧಾನ ಇನ್ಯಾವುದ್ರಲ್ಲೂ ಇಲ್ಲ. ಚೇಚೆ, ಸ್ಟುಡಿಯೋಗೆ ನೆನಪಾದ್ಲು. ಒಂದೇ ಒಂದು ಸೆಕೆಂಡ್ ಇವ್ರ ಬಗ್ಗೆ ಥಾಟ್ ಬಂದ್ರು ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಏನಾದರೂ ಒಂದು ಎಡ್ವರ್ಟ್ ಆಗೇ ಆಗುತ್ತೆ. ಮಾಡೋಕೆ ಇಷ್ಟೊಂದು ಕೆಲಸ ಇರಬೇಕಾದ್ರೆ ನಾನೇ ಅಮ್ಮು ಬಗ್ಗೆ ಯೋಚನೆ ಮಾಡ್ತಾನೆ. ಒಳ್ಳೆ ಜಸೆ ಅಮ್ಮುನ 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 ಅಮ್ಮು ಅಂತೆ ಅಮ್ಮು. ನಡಿ ಪಚಾರಿ, ಹೆಮ್ಮಾರಿ, ನಡಿ ಸೈಕೋ ವುಮನ್, ಮೆಂಟಲ್ ಕೇಸ್, ಲೂಸ್, ಡಬ್ಬಾ ಜೋಕ್.